ದುಡ್ಡು ಕೊಡುವವರಿಗೆ ಮಂತ್ರಿ ಮಾಡೋದಕ್ಕೆ ಕಾಂಪಿಟೇಷನ್ ನಡೀತಾ ಇದೆ. ವಿಧಾನಸಭೆ ವಿಪಕ್ಷ ಮುಖ್ಯ ಸಚೇತಕ ದೊಡ್ಡನಗೌಡ ಪಾಟೀಲ್ ಈ ತರದೊಂದು ಹೊಸ ಬಾಂಬ್ ಸಿಡಿಸಿಬಿಟ್ಟಿದ್ದಾರೆ. 50 ಕೋಟಿ ಕೊಟ್ರೆ ಒಬ್ಬರಿಗೆ, 60 ಕೋಟಿ ಕೊಟ್ರೆ ಇನ್ನೊಬ್ಬರಿಗೆ, 70 ಕೋಟಿ ಕೊಟ್ರೆ ಮತ್ತೊಬ್ಬರಿಗೆ ಅನ್ನೋ ಹಾಗಾಗ್ಬಿಟ್ಟಿದೆ. ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಕಾದ್ ನೋಡ್ಬೇಕು. ಖಾತೆಗಳಿಗೆ ಹಣದ ಡಿಮ್ಯಾಂಡ್ ಇರ್ತಾ ಇದೆ. ಇದೀಗ ಮೋಸ್ಟ್ಲಿ 100ರಿಂದ 150 ಕೋಟಿಗೆ ಹೋಗಿರುತ್ತೆ ಅಂತ ಕಾಣಿಸುತ್ತೆ. ಹಣದ ವ್ಯವಹಾರ ಸಲುವಾಗಿ ಸಚಿವ ಸ್ಥಾನ ಹಂಚಿಕೆ ತಡವಾಗಿದೆ. ಬರಗಾಲ ಇದ್ರೂ ಸೂಟ್ಕೇಸ್ ತೆಗೆದುಕೊಂಡು ದೆಹಲಿಗೆ ಹೊರಟಿದ್ದಾರೆ. ಇದು ಸರಿಯಲ್ಲ. ಮೊದಲು ರಾಜ್ಯದ ಜನರ ಸಮಸ್ಯೆ ಆಲಿಸಿ. ರಾಹುಲ್ ವಿದೇಶಿ ಪ್ರವಾಸ ಕಾರಣಕ್ಕೆ ವಿಸ್ತರಣೆ ಮುಂದಕ್ಕೆ ಹಾಕಿದ್ರು. ಹಾಗಿದ್ರೆ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಡಮ್ಮಿನಾ? ಕೊಪ್ಪಳದಲ್ಲಿ ವಿಪಕ್ಷ ಮುಖ್ಯ ಸಚೇತಕ ದೊಡ್ಡನಗೌಡ ಪಾಟೀಲ್ ಈ ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾರೆ. ಎಲ್ಲಿ ಮಟ್ಟ ಮುಟ್ಟುತ್ತಾ ಗೊತ್ತಿಲ್ಲ, ಹೆಚ್ಚಾಗಬಹುದು ಅಂತ ಮತ್ತು ಖಾತೆಗಳ ಮೇಲೆ ಡಿಮ್ಯಾಂಡ್ ಇರ್ತಾ ಇದೆ ಅಂತಕ್ಕಂಥದ್ದು ಇದೆ. ಮೋಸ್ಟ್ಲಿ ನಂಗೆ ಅನ್ಸ್ಬಿಟ್ಟಿಗೆ ಅವ್ರು ಹೇಳಿದಂಗೆ 100-150 ಮೇಲೆ ಹೋಗಿರುತ್ತೆ. ಬಹುಶಃ ಅದ ಲೇಟ್ ಅದಕ್ಕೆ ಈ ಕಾರಣ ಕೊಡ್ಬೋದು ಅವ್ರದ್ದು ನಾನು ಅನ್ಸುತ್ತೆ. ಅದು ಭಾಳಷ್ಟು ಜನ ಸೂಟ್ ಕೇಸ್ ತಗೊಂಡು ಎಲ್ಲಿಗೆ ಹೊಂಟಾರೆ. ಅದು ಇವತ್ತು ಬರಗಾಲ ಬಂದಿದ್ದೆ ಹೇಳಿದೀಗ ನಾವು ಕ್ಷೇತ್ರದಲ್ಲಿರಬೇಕು, ಕ್ಷೇತ್ರದ ಜನರ ಸಮಸ್ಯೆಗಳನ್ನ ಆಲಿಸಬೇಕು. ಅದನ್ನು ಬಿಟ್ಟು ಇವತ್ತು ಬರೇ ಡೆಲ್ಲಿಗೆ ಹೋಗ್ತಕ್ಕಂಥ ಕೆಲಸ ಆಗ್ತದೆ ಎಲ್ಲ MLA. ಅದು ಸೂಕ್ತ ಅಲ್ಲ. ಒಂದು ಫುಲ್ ಫ್ಲೆಜ್ ಸರ್ಕಾರ ಇದ್ದರೆ ಏನಾದ್ರು ಮಾಡೋಕ್ಕೆ ಸಾಧ್ಯ ಆಗ್ತದೆ. ಇವರೇನು ಗ್ಯಾರಂಟಿ ಕೊಟ್ಬಿಡ್ತೀವಿ, ಜನ ಎಲ್ಲ ಭಾಳ ಖುಷಿಯಾಗಿದ್ದಾರೆ ಅಂತಕ್ಕಂಥ ತಿಳ್ಕೊಂಡೆ. ಇವತ್ತೀಗಾಗಲೇ ಶಿವಕುಮಾರ್ ಬಂದ ತಕ್ಷಣ ಅದನ್ನು ಮರುಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದರು. ಮರುಪರಿಶೀಲನೆ ಪ್ರಾರಂಭ ಮಾಡಿದ್ದಾರೆ. ಹಲವಾರು ಜನ ಅದಕ್ಕೆ ವಿರೋಧ ವ್ಯಕ್ತ ಆಗ್ತಿದೆ. ನಾವು ಸದನದಲ್ಲಿ 5,000 ಕೋಟಿ ಏನಾಯಿತು 3 ತಿಂಗಳು ಹಾಕಿಲ್ಲ ಅಂತಕ್ಕಂಥದ್ದು ಕೇಳಿ ಅದ್ರ ಬಗ್ಗೆ ಇವತ್ತೇನು ಅವರು ಚಕಾರ ಎತ್ತಾ ಇಲ್ಲ. ಅದು ಮರೆಮಾಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು 2 ತಿಂಗಳದ್ದು ಅನ್ನ ಆರಾಧನೆಗಳನ್ನು ಹಾಕಿರಲಿಲ್ಲ, ಅದ್ರ ರೊಕ್ಕ ಏನಾಯ್ತು ಅಂತ ಕೇಳಿದ್ರೆ ಇವತ್ತಿಗೂ ಉತ್ತರ ಇಲ್ಲ. ಈಗ ಹಲವಾರು ಸಮಸ್ಯೆಗಳ ಮಧ್ಯೆ ಸರ್ಕಾರ ತಿಳ್ಕೊಂಡಿದೆ. ಬಹುತೇಕ ನಿಮ್ಗೆ ಆಧಾರ ಮಾಡಿ ಆಗ್ಲಿಕ್ಕಂದ್ರೆ ಕುರ್ಚಿ ಬಿಟ್ಟು ಜನ ತೀರ್ಮಾನ ಮಾಡ್ತಾರೆ ಅಂತಕ್ಕಂಥದ್ದನ್ನು ಯಾರು ಕೊಡ್ತಾರೋ ಅವ್ರು ಮಂತ್ರಿ ಆಗ್ತೀವಿ ಅಂತಕ್ಕಂಥದ್ದು ಒಂಥರ ಮುಷ್ಟಿ